ಹಲೋ ಫ್ರೆಂಡ್ಸ್, ಇದು ನೋಡಿ ಬಿಸ್ಕೆಟ್ನಿಂದ ಮಾಡಿರುವಂಥ ಕೇಕ್. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಎಷ್ಟು ಸ್ಪಾಂಜಿಯಾಗಿದೆ ನೋಡಿ. ಮನೆಯಲ್ಲೇ ಮಸ್ತಾಗಿರೋಂಥ ಬಿಸ್ಕೆಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿ ಇಲ್ಲಿ ನಾನು 2 ಪ್ಯಾಕೆಟ್ ಬರ್ಬನ್ ಬಿಸ್ಕೆಟ್ ತಗೊಂಡಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡಿನ ಬಿಸ್ಕೆಟ್ ಬೇಕಿದ್ದರೂ ತಗೋಬೋದು. ಚಾಕ್ಲೇಟ್ ಇರೋಂಥ ಬಿಸ್ಕೆಟ್ ತೊಗೊಂಡ್ರೇ ತುಂಬಾ ನೋಡೋದಕ್ಕೆ ಚೆಂದ ಕಾಣ್ತದೆ, ಮಕ್ಕಳಿಗೂ ಭಾಳ ಇಷ್ಟ ಆಗ್ತವೆ. ಒಂದು ಪಾರ್ಲೆ ಹಾಕಿದ್ದೀನಿ ಇಲ್ಲಿ ನಾನು. ಸಣ್ಣಗೆ ಮುರ್ಕೋಬೇಕು. ಈಗ ಒಂದೇ ಪ್ಯಾಕೆಟ್ ತಗೊಂಡಿನಿ, ಇಲ್ಲಿ ಮುರ್ಕೋತಾ ಇದ್ದೀನಿ ಬಿಸ್ಕೆಟ್ನ. ಇದಕ್ಕೆ 2 ಕಪ್ಪು ಹಾಲು ತಗೊಂಡಿನಿ. ಇಲ್ಲಿ ಬಿಸ್ಕೆಟ್ನಲ್ಲಿ ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆ ಹಾಕ್ತಾಯಿಲ್ಲ. ನೀವು ನೋಡಿಕೊಂಡು ಹಾಲು ಹಾಕ್ಕೊರಿ, ನಿಮಗೆ ಎಷ್ಟು ಕಲಿಸ್ಕೊಂಡು ನೋಡಿ. ಸ್ವಲ್ಪ ಗಟ್ಟಿನೇ ಇರಬೇಕದು. ಈಗ ತೋರಿಸ್ತೀನಿ ನೋಡಿ ಆ ಥರ. ಇಲ್ಲಿ ಬೇಕಿದ್ದರೆ ಬೆಣ್ಣೆ ಇದ್ರೂ ತುಪ್ಪ ಇದ್ರೂ ಹಾಕ್ಕೋಬೋದು, ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ಒಳಗಡೆನೆ. ಈ ಥರ ಕಲಿಸ್ಕೊಂಡು ಅಡಿಗೆ ಸೋಡಾ 1 ಚಮಚ ಹಾಕ್ತಾಯಿದ್ದೀನಿ. ಇಲ್ಲದ್ರೆ ಈನೋನ ಹಾಕ್ಬೋದು, 1 ಚಮಚ ಈನೋನ ಹಾಕ್ಬೋದು. ಈಗ ಕೇಕ್ ಟಿನ್ನಿಗೆ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ. ಈಗ ನೋಡಿ, ಬಟರ್ ಪೇಪರ್ ಇಲ್ಲಾಂದರೆ ಮೈದಾ ಹಿಟ್ಟನ್ನ ಉದುರಿಸ್ಕೋಬಹುದು ಅದಕ್ಕೆ. ಈಗ ಇದಕ್ಕೆ ಮಾಡಿರೋಂಥ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಈ ಥರ ತಿಕ್ಕಾಗಿರಬೇಕು ನೋಡಿ, ಈ ಥರ ಇರಬೇಕು ನೋಡಿ. ಈಗ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರೈಸ್ ಕುಕ್ಕರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಕುಕ್ಕರು ಒಳಗಡೆ ಒಂದು ಬೋಗಣಿ ಇಡಬೇಕು. ನಾನು ಫಸ್ಟಿಗೆ ಹಾಗೆ ಇಡೋಕ್ಕೆ ಹೋದರೆ ಬರಲಿಲ್ಲ ಅದು. ಒಳಗಡೆ ಒಂದು ಬೋಗಣೆಗೆ ನೀರು ಹಾಕಿ ಇಡಬೇಕು. ಇಲ್ಲಿ ನೋಡಿ, ಈ ಥರ ಒಳಗಡೆ ಒಂದು ಬೋಗಣೆಗೆ ನೀರು ಹಾಕಿ ಮೇಲೆ ಕೇಕ್ ಟಿನ್ ಇಟ್ಟಿದ್ದೀನಿ. ಬಟನ್ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. 1 ಚಮಚನ ಚಾಕನ್ನ ಒಳಗಡೆ ಹಾಕಿ ನೋಡ್ತಾ ಇದ್ದೀನಿ ಈಗ ಬೆಂದಿದೆ ಇಲ್ಲ ಅಂತ. ಬೆಂದಿದೆ, ಇದಕ್ಕೆ ಅಂಟ್ಕೊಂಡಿಲ್ಲ ನೋಡಿ. ಈ ಥರ 15-20 ನಿಮಿಷದೊಳಗೆ ನಾವು ಕೇಕ್ ರೆಡಿ ಮಾಡ್ಕೋಬೋದು. ಇಷ್ಟು ಸ್ಪಾಂಜಿ, ಇಷ್ಟು ಸ್ಮೂತಾಗಿದೆ ಇದು. ಸ್ವಲ್ಪ ಆರಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಮೇಲೆ ಬಟರ್ ಪೇಪರು ನನ್ನ ಮಗ ಉಸ್ರ ಮಾಡಿ ತೆಗೆದುಬಿಟ್ಟನ, ಕಟ್ಟಾಯ್ತದು. ಅಷ್ಟು ಸ್ಮೂತಾಗಿದೆ ಕೇಕ್. ಈಗ ನಿಮಗೆ ತೋರಿಸ್ತೀನಿ ನೋಡಿ, ಉಲ್ಟಾ ಮಾಡಿ. ಅಲ್ಲಿ ನೋಡಿ, ಮುಟ್ಟಿದ್ರೇ ಮುರಿತದ, ಆ ಥರ ಶೈನಿಂಗ್ ಬಂದಿದೆ. ಎಷ್ಟು ಸ್ಮೂತಾಗಿದೆ. ಇದಕ್ಕೆ ಯಾಲಕ್ಕಿ ಪೌಡ್ರ್ ಹಾಕಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ. ಇಲ್ಲದ್ರೆ ವನಿಲಾ ಎಸೆನ್ಸ್ ಅದನ್ನು ಹಾಕ್ಬೋದು.
ನನ್ನ ಹತ್ರ ವನಿಲಾ ಎಸೆನ್ಸ್ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ನೋಡಿ ಈ ಥರ ಸ್ಪಾಂಜಿಯಾಗಿ ಯಾವ ಥರ ಬಂದಿದೆ, ತುಂಬಾ ಸಾಫ್ಟಾಗಿದೆ. ನಿಮಗೆ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೀವು. ಈ ಥರ ಸ್ವಲ್ಪ ಇದು ಉಲ್ಟಾ ಕಾಣಿಸ್ತಾ ಇದೆ ಕ್ಯಾಮ್ರಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.